ಎಲ್ಲರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲು ಬಾಣಲಿ ಮ್ಯಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು 2 ಕಪ್ ಆಗುವಷ್ಟು ಅಕ್ಕಿನ ಹಸಿ ಮಾಡ್ಕೊಂಡು ಹಾಕ್ಕೊಂಡೀನಿ. 2 ಕಪ್ ಅಕ್ಕಿಗೆ ನಾನು ಇಲ್ಲಿ 4 ಕಪ್ ನೀರು ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕಿದಾದ್ಮ್ಯಾಗ ಅದಕ್ಕೆ ಸ್ವಲ್ಪ ಪಲಾವ್ ಎಲೆ ಹಾಕ್ಕೊಂಡೀನಿ ಒಂದು. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಬೇಯಕ್ಕೆ ಬಿಡೋಣ. ಈಗ ಇಲ್ಲೇ ನಮ್ಮ ಅನ್ನ ರೆಡಿ ಆಗೈತಿ. ಈಗ ಎಕ್ಸ್ಟ್ರಾ ನೀರು ಏನೈತಲ್ಲ ಅದನ್ನಷ್ಟು ಬಸ್ಕೊಳ್ಳೋಣ. ಈ ಥರ ಸೌಟ್ ಇದ್ರೆ ನೀವು ಅದನ್ನು ಅನ್ನ ತಕ್ಕೋಬೋದು, ಇಲ್ಲ ಅಂದರೆ ಡೈರೆಕ್ಟ್ ಅನ್ನದ ಪಾತ್ರೆ ಏನೈತಲ್ಲ ಅದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಕೊಂಡು ನೀವು ಬಸ್ಕೋಬೋದು. ಈಗ ನಾನು ಸೌಟಿಂತನ ತಕ್ಕೊಳಕತ್ತೀನಿ, ಎಕ್ಸ್ಟ್ರಾ ನೀರು ಬಸದು ಹೋಗುತ್ತೆ ಇಲ್ಲಿ ನೋಡ್ರಿ. ಆಮೇಲೆ ಇಲ್ಲಿ ಮ್ಯಾಗದೇನು ಪಲಾವ್ದಲ್ಲಿ ಐತಲ್ಲ ಅದನ್ನು ತಕ್ಕೋತೀನಿ ನಾನು. ಅಷ್ಟು ತಕ್ಕೊಂಡಾದ್ಮ್ಯಾಗ ಇದೇ ರೀತಿ ನಾನು ಅಷ್ಟು ಅನ್ನನ ನೀರ್ಲಿಂತ ಬೇರೆ ಮಾಡ್ಕೊಂಡು ಇಟ್ಕೋರಿ. ಆಮೇಲೆ ನೀವು ಅದ್ರೊಳಗೆ ಎಕ್ಸ್ಟ್ರಾ ನೀರು ಏನಾರ ಮತ್ತು ಉಳ್ದಿತ್ತಂದ್ರೆ ಇದನ್ನು ಗ್ಯಾಸ್ ಮ್ಯಾಗ ಇನ್ನೊಮ್ಮೆ ಇಟ್ಕೊಂಡು ಸ್ವಲ್ಪ ಬೇಯಿಸ್ಕೊರಿ. ಅಂದ್ರೆ ಅದೇನು ಎಕ್ಸ್ಟ್ರಾ ನೀರು ಇರ್ತೈತಲ್ಲ ಹೋಗ್ತೈತಿ. ಇಲ್ಲೇ ಅನ್ನದ ಟೆಕ್ಸ್ಚರ್ ಮಾತ್ರ ನೀವು ಉದ್ರ ಇಟ್ಕೋರಿ, ಜಾಸ್ತಿ ಅದನ್ನು ಮಿದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮಿದು ಆತಂದ್ರೆ ಅದು ಎಗ್ ರೈಸಿನ ಟೇಸ್ಟ್ ಬರೋದಿಲ್ಲ. ಅದ್ರ ಸಂಬಂಧ ಎಷ್ಟು ಆಕೈತಿ ಅಷ್ಟು ನೀವು ಅದನ್ನು ಉದ್ರ ಮಾಡ್ಕೊರಿ, ಅಂದ್ರೆ ಅದ್ರದ್ದು ಕರೆಕ್ಟ್ ಟೇಸ್ಟ್ ಬರ್ತೈತಿ. ಈಗ ನಾವು ಅನ್ನ ಅಷ್ಟು ಬಸ್ಕೊಂಡಿಟ್ಟೇವಿ. ಈಗ ಎಗ್ ರೈಸ್ ಮಾಡೋದು ಹೆಂಗಂತ ನೋಡೋಣ. ಮೊದಲು ಗ್ಯಾಸ್ ಮ್ಯಾಗ ಒಂದು ಬಾಣಲೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇಲ್ಲೇ ಎಗ್ ರೈಸಿಗೆ ಎಣ್ಣೆ ಎಷ್ಟು ಹಾಕ್ತೀರಿ ಅಷ್ಟು ಟೇಸ್ಟ್ ಬರ್ತೈತಿ. ನೀವು ಬೇಕಂದ್ರೆ ಕಮ್ಮಿನೂ ಮಾಡ್ಕೋಬೋದು, ನೀವು ತಿನ್ನೋದಿಲ್ಲ ಎಣ್ಣೆ ಅಂತಂದ್ರೆ. ಈಗ ಕಾದಿರೋ ಎಣ್ಣೆಗೆ ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಡು ಕರೆಕ್ಟಾಗಿ ಫ್ರೈ ಮಾಡ್ಕೋತೀನಿ. ಈರುಳ್ಳಿ ಅಷ್ಟು ಫ್ರೈ ಆಗಿ ಕೆಂದು ಕಲರ್ ಬರಬೇಕಾ ಅಲ್ಲಿ ಮಟನ್ ಇದನ್ನು ಕರೆಕ್ಟಾಗಿ ಫ್ರೈ ಮಾಡ್ಕೊರಿ. ಈಗ ನಂದು ಈರುಳ್ಳಿ ಅಷ್ಟು ಕೆಂದು ಕಲರ್ ಬಂದವು. ಈಗ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕರೆಕ್ಟಾಗಿ ಫ್ರೈ ಮಾಡ್ಕೊರಿ. ಅದ್ರೊಳಗೆ ಇದು ಅಷ್ಟು ಹಸಿ ವಾಸನೆ ಹೋಗ್ಬೇಕು ಅಲ್ಲಿ ಮಟನು ಇದನ್ನು ಫ್ರೈ ಮಾಡ್ಕೊರಿ. ಇವಷ್ಟು ಕರೆಕ್ಟಾಗಿ ಫ್ರೈ ಆದ್ಮ್ಯಾಗ ಈಗ ನಾನು ಇದಕ್ಕೆ ಸ್ವಲ್ಪ ಹಸಿ ಖಾರ ಹಾಕೋತೀನಿ. ಹಸಿ ಖಾರ ಹಾಕ್ಕೊಂಡು ಇದನ್ನು ಅಷ್ಟು ನಾನು ಫ್ರೈ ಮಾಡ್ಕೋತೀನಿ, ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಇಲ್ಲಿ ನೀವು ಬೇಕಂದ್ರೆ ಹಸಿ ಖಾರ ಸ್ಕಿಪ್ಪು ಮಾಡ್ಕೋಬೋದು, ನೀವು ಖಾರ ಜಾಸ್ತಿ ತಿಂತೀನಂದ್ರೆ ಅಷ್ಟು ಹಾಕೋರಿ ಇದನ್ನು. ಇಲ್ಲೇ ಹಸಿ ಖಾರದ ವಾಸನೆ ಹೋದಾದ್ಮ್ಯಾಗ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೊಳಕತ್ತೀನಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ. ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ಆಮೇಲೆ ಅಷ್ಟು ಕರೆಕ್ಟಾಗಿ ಫ್ರೈ ಮಾಡ್ಕೊಂಡಾದ್ಮ್ಯಾಗ ಈಗ ನಾನು ಇದಕ್ಕೆ 3 ತತ್ತಿ ಒಡೆದು ಹಾಕ್ತೀನಿ. ನಾ 3 ಮಂದಿ ಸಂಬಂಧ ಮಾಡೋದ್ರಲಿಂತ ನಾನು 3 ತತ್ತಿ ಹಾಕೊಳಕತ್ತೀನಿ. ನೀವು ಎಷ್ಟು ಮಂದಿ ಮಾಡ್ಕೋತೀರಿ ಅಷ್ಟು ತತ್ತಿನ ಒಡೆದು ಹಾಕೋರಿ ಇದಕ್ಕೆ. ಈಗ ಅಷ್ಟು ತತ್ತಿ ಒಡೆದು ಹಾಕೊಂಡಾದ್ಮ್ಯಾಗ ಈಗ ನಾನು ಇದನ್ನು ಅಷ್ಟು ಕರೆಕ್ಟಾಗಿ ಫ್ರೈ ಮಾಡ್ಕೋತೀನಿ. ಅಷ್ಟು ಖಾರ ಉಪ್ಪು ಇದು ತತ್ತಿ ಜೊತೆ ಅಷ್ಟು ಮಿಕ್ಸ್ ಆಗಬೇಕು. ಇಲ್ಲಿ ನೀವು ಬೇಕಂದ್ರೆ ತತ್ತಿ ಅಷ್ಟು ಒಣ್ಣೆಕ್ಕೆ ಬೇರೆ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಮಸಾಲೆ ಜೊತೆನ ಫ್ರೈ ಮಾಡ್ಕೋತೀನಿ, ಅಂದರೆ ಟೇಸ್ಟ್ ಹೆಚ್ಚಾಕೈತಿ. ಈಗ ಇದನ್ನಷ್ಟು ಕರೆಕ್ಟಾಗಿ ಫ್ರೈ ಮಾಡ್ಕೊಂಡಾಗ ಆಮೇಲೆ ಇದಕ್ಕೆ ಈಗ ಮಾಡಿಟ್ಟಿರೋಂಥ ಅನ್ನ ಹಾಕೋರಿ. ಅನ್ನ ಹಾಕ್ಕೊಂಡು ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಸಾಲೆ ಅಷ್ಟು ಅನ್ನ ಜೊತೆ ಕರೆಕ್ಟಾಗಿ ಮಿಕ್ಸ್ ಆಗ್ಬೇಕು. ಈಗ ನೋಡ್ರಿ ನಾನು ಅನ್ನ ಅಷ್ಟು ಮಿಕ್ಸ್ ಮಾಡ್ಕೊಂಬಂದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಸೋಯಾ ಸಾಸ್ ಹಾಕೋತೀನಿ. ನೀವು ಬೇಕಂದ್ರೆ ಹಾಕೋಬೋದು, ಇಲ್ಕ ಬಿಡ್ಬೋದು. ಆದ್ರೆ ಸ್ಟ್ರೀಟ್ ಸ್ಟೈಲ್ ಬೇಕಂದ್ರೆ ನೀವು ಇದಕ್ಕೆ ಸ್ವಲ್ಪ ಹಾಕೋರಿ. ಆಮೇಲೆ ಇದನ್ನಷ್ಟು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡೀನಿ. ಆಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊಂಡೀನಿ. ಆಮೇಲೆ ಇದನ್ನಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ. ಅನ್ನದ ಜೊತೆ ಹಾಕಿದ ಮಸಾಲೆ ಮತ್ತು ಎಗ್ ಏನು ಹಾಕಿದ್ವಲ್ಲ ಅದನ್ನಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ಈ ಥರ ಅಷ್ಟು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಇದಕ್ಕೆ ಮ್ಯಾಗ ನಾನು ಸ್ವಲ್ಪ ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡ್ಕೊಂಡೀನಿ. ಈಗ ಇಲ್ಲಿ ನೋಡ್ರಿ ನಮ್ದು ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ ಅಷ್ಟು ರೆಡಿ ಆಗೈತಿ. ಮಾಡಿ ನೀವು ಮಾಡ್ಕೊರಿ. ಇದ್ರೊಳಗೆ ನಾವು ಯಾವುದು ಟೇಸ್ಟಿಂಗ್ ಪೌಡ್ರ್ ಆಗಲಿ ಮತ್ತು ಯಾವುದು ಕೆಮಿಕಲ್ಸ್ ಹಾಕಿ ಮಾಡಿಲ್ಲ. ಮನ್ಯಾಗ ನ್ಯಾಚುರಲ್ ಆಗಿ ಮನ್ಯಾಗಿರೋ ಮಸಾಲಾನ ಯೂಸ್ ಮಾಡ್ಕೊಂಡು ಮಾಡೀವಿ. ನೀವು ಮನ್ಯಾಗ ಟ್ರೈ ಮಾಡ್ಕೊರಿ. ಈ ಥರ ಒಮ್ಮೆ ಮನ್ಯಾಗ ಮಾಡ್ಕೊಂಡು ನೋಡ್ರಿ. ನೀವು ಬೇಕಾದ್ರೆ ವಾಪಸ್ ಹೊರಗೆ ಹೋಗಿ ಎಗ್ ರೈಸ್ ತಿನ್ನೋದೇ ಇಲ್ಲ, ಮನ್ಯಾಗ ಮಾಡ್ಕೊಂಡು ತಿಂತೀರಿ. ಈಗ ನಾನು ಅನ್ನಕ್ಕೆ ಮ್ಯಾಗ ಸ್ವಲ್ಪ ಸ್ಟ್ರೀಟ್ ಸ್ಟೈಲ್ ಲುಕ್ ಸಿಗಲಿ ಅಂಥೇಳಿ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಇದಾಗಿತ್ತು ನಮ್ಮ ಇವತ್ತಿನ ರೆಸಿಪಿ. ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಂದ್ರೆ ನಾ ಮಾಡೋ ಪ್ರತಿ ವಿಡಿಯೋಸು ನಿಮಗೆ ಬಂತ ಫಸ್ಟ್ ಮುಟ್ತಾವು.